ಸರ್ ಈಗ ವಿಷ್ಣು ಸರ್ಗೆ ಸಿಕ್ಕಂಥ ಬಿರುದುಗಳು ಆಮೇಲೆ ಅವ್ರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಅದೊಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿದ್ರೆ ಒಳಿತು ಸರ್. ನನಗೆ ಭಾಳ ಖುಷಿಯಪ್ಪ. ಅವ್ರಿಗೆ ಬಂದಿರತಕ್ಕಂಥ ಬಿರುದುಗಳನ್ನು ಹೇಳಬೇಕು ಅನ್ನೋದೇ ಒಂದು ಹೆಮ್ಮೆ ನನಗೆ. ಅದನ್ನು ಹೇಳ್ಕೊಳ್ಳೋದು ಒಂದು 2-3 ರೆಗ್ಯುಲರ್ ಗೊತ್ತಿರುತ್ತೆ, ಬಟ್ ಒಂದಿಷ್ಟು ಇದಾವೆ, ಸುಮಾರು ಇದಾವೆ ಅಂತ ನೀವು ಹೇಳಿದ್ರಿ. ಹೌದು, ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಹೌದು. ಮೊದಲನೇದು ಸಾಹಸ ಸಿಂಹ, ಎರಡನೇದು ಬಂದ್ಬಿಟ್ಟು ಅಭಿನಯ ಭಾರ್ಗವ, ಅಭಿನಯ ಭಾರ್ಗವ, ಆನಂತರ ಅಭಿನಯ ಭಾರ್ಗವ, ಆಮೇಲೆ ನಟರಾಜ, ಅಭಿನಯ ಚಕ್ರವರ್ತಿ, ಕಲಾ ತಪಸ್ವಿ, ಸಾಹಸ ಸಾರ್ವಭೌಮ, ಆಯಿತಾ. ಆನಂತರ ವಿಷ್ಣು ದಾದಾ ಅಂತಲೇ ಕರೀತಾ ಇದ್ದರು ಅವರಿಗೆ ಅಭಿಮಾನಿಗಳು. ಮೈಸೂರು ರತ್ನ, ಆನಂತರ ಯೋಚನೆ ಮಾಡಿರ್ಬೇಕು ಕೆಲವನ್ನೆಲ್ಲ ಪಟಪಟ ಅಂತ ಬಯಾರ್ಟ್ ಮಾಡಿರ್ತಕ್ಕಂಥದ್ದಲ್ಲ, ನಾವು ಸತ್ಯನೇ ಹೇಳ್ಬೇಕು ಯಾವಾಗಲೂ. ನಟಶೇಖರ್ ಅಂತ ಕರಿತಿದ್ರು, ನಟ ಸಾಮ್ರಾಟ್ ಅಂತಿದ್ರು, ನಟರಾಜ ಅಂತಿದ್ರು. ಇದು ಈ ಅಭಿಮಾನಿಗಳ ಬಳಗದವರು ತಮ್ಮ ತಮ್ಮ ಇದರಿಂದ ಅವರನ್ನು ಕರಿತಾ ಇದ್ದರು. ಈ ವ್ಯಕ್ತಿ ನಟನೆ ಮಾಡಿರ್ತಕ್ಕಂಥ ಕನ್ನಡದ 200 ಚಿತ್ರಗಳಲ್ಲಿ ಕನಿಷ್ಠ ಪಕ್ಷ 60 ಚಿತ್ರಗಳು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಚಿತ್ರ ಶೀರ್ಷಿಕೆಗಳಾಗಿ ಬಂದಿರತಕ್ಕಂಥವೇ ಹೆಚ್ಚು. ಅವನ್ನೆಲ್ಲ ಹೇಳಬೇಕು ಅನಿಸುತ್ತೆ ನಮಗೆ. ಈ ಕಾಲಾವಕಾಶಗಳು ಕೇಳೋರಿಗೆ ಇದನ್ನೆಷ್ಟು ನೆನಪಿಟ್ಕೊಳ್ಳೋಕ್ಕಾಗತ್ತೆ, ಅದನ್ನು ಹೇಳೋಕ್ಕಾಗದೇ ಇರೋದು. ಅಂದರೆ ಕೆಲವೊಂದು ನೋಡಿದಾಗ ಅನಿಸುತ್ತದು. ಆ ಥರದ್ದು 60 ಚಿತ್ರಗಳು ಅವರ ಹೆಸರಿನ ಮೇಲೆ ಇದ್ದಾವೆ ಅಂತಂದರೆ ಯೋಚನೆ ಮಾಡಿ. ಅವು ಎಂತೆಂಥವು? ವೀರಾದಿವೀರ, ರಾಜಾದಿರಾಜ, ಆಯಿತಾ, ದಾದಾ, ಜಯಸಿಂಹ, ನಮ್ಮೂರ ರಾಜ, ಈ ಥರದವೆಲ್ಲ ಅವು ನೋಡ್ತಾ ಇದ್ರೆ ಆ ಚಿತ್ರ ಶೀರ್ಷಿಗಳೇ ಒಂದು ಬಿರುದುಗಳ ಥರ ಕಾಣಿಸ್ತಾ ಇತ್ತು. ಆ ಥರದ ಒಂದು ವ್ಯಕ್ತಿತ್ವ. ಸರ್ ಆಮೇಲೆ ಇನ್ನೊಂದು ಕುತೂಹಲ, ಅದು ವಿಷ್ಣು ಸರ್ ಒಂದು ಲೆಫ್ಟ್ ಹ್ಯಾಂಡಲ್ಲಿ ಖಡ್ಗ ಆಗ್ತಾ ಇದ್ರು. ಹೌದು, ಅದು ಏನು ಅದು ಮುಂಚೆಯಿಂದನೂ ಆಗ್ತಾ ಇದ್ರು. ಆಮೇಲೆ ರೊಡ್ಡ ಅನ್ನೋದೊಂದು ಇದಿತ್ತು, ಜಾಸ್ತಿ ಎಡಗೈನ ಬಳಸ್ತಾ ಇದ್ರು, ಫೈಟ್ಗೆ ಆಗಿರ್ಬೋದು, ಸಾಂಗ್ ಆಗಿರ್ಬೋದು. ಆಮೇಲೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಒಂದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಒಂದು ಇದೇ ಹೇಳ್ಬಿಡೋದು ಜನಕ್ಕೆ, ಅದೇ ಇಷ್ಟ ಆಗಿದ್ದು ಜನಕ್ಕೆ. ರೊಡ್ಡ 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 ಅನ್ನೋರು. ಅದು ಏನು ಸರ್, ಅದು ಹಿನ್ನೆಲೆ ಏನಾರು ಇದೆಯಾ ಆ ಬಳೆಗೂ ಇಲ್ಲ ಲೆಫ್ಟ್ ಹ್ಯಾಂಡ್ಗೂ? ಇದಕ್ಕೆ ಏನಂತಂದರೆ ಮೂಲ ಕಾರಣ ಬಂದ್ಬಿಟ್ಟು ಮೊದಲು ವಿಷ್ಣುವರ್ಧನ್ ಅವರು ಖಡ್ಗ ಹಾಕ್ತಾ ಇದ್ದಿದ್ದು ಅದು ಸುಮ್ಮನೆ ಈಗ ನಾವು ಒಬ್ರು ಕಿವಿಗೆ ಒಂದು ಓಲೆ ಹಾಕ್ಕೊಂತಾರೆ, ಆ ಥರ ವಿಷ್ಣುವರ್ಧನ್ ಖಾಲಿ ಕೈ ಇಡುವಂಥ ಈ ಥರದ ಖಡ್ಗ ಇತ್ತು. ಅದು ಪಂಚಲೋಹದಲ್ಲಿ ಮಾಡಿರ್ತಕ್ಕಂಥದ್ದು. ಪಂಚಲೋಕದಲ್ಲಿ ಸಿಂಹದ 2 ಮುಖಗಳು ಆ ಕಡೆ ಈ ಕಡೆ ಇದ್ದು ಅದಿತ್ತು. ಅದನ್ನು ಭಾಳಷ್ಟು ದಿನ ಅವರು ಯೂಸ್ ಮಾಡ್ಕೊಂಬಂದರು. ಅವ್ರ ಅಭಿಮಾನಿಗಳೆಲ್ಲ ಅದನ್ನು ಹಾಕ್ಕೊಳ್ಳೋಕ್ಕೆ ಪ್ರಯತ್ನ ಹಾಕ್ಕೊಂಡ್ರು, ಖಡ್ಗಳು ಹಾಕ್ಕೊಂಡ್ರು. ಆದರೆ ಒಂದು ಸಾರಿ ಬೀದರ್ಗೆ ಹೋದಾಗ ಬೀದರ್ನಲ್ಲಿ ಒಬ್ಬ ಗುರುಗಳು, ಯಾರು ಅಂತ ಸರ್ದಾರ್ಜಿ ಗುರುಗಳು ಇರ್ತಾರಲ್ಲ, ಆ ಗುರುಗಳು ಒಂದು ಆಶೀರ್ವಾದ ಮಾಡಿಬಿಟ್ಟು ಅವ್ರಿಗೊಂದು ಬಳೆಯನ್ನು ಕೊಟ್ಟರು. ಆ ಬಳೆ ಆ ನಂತರ ಅವರು ಅದನ್ನು ಕಂಟಿನ್ಯೂಗೆ ಹಾಕ್ಕೊಂಡ್ರು. ಲಾಸ್ಟ್ವರೆಗೂ ಇತ್ತು. ಹೌದು. ಆ ಬಳೆಯಲ್ಲಿ ಆ ಸಿನಿಮಾದಲ್ಲಿ ಅವ್ರನ್ನ ತೋರಿಸ್ಬೇಕು ಅಂತಂದರೆ ಫಸ್ಟ್ ಆ ಕೈ, ಅದ್ರ ಬಳೆ, ಆ ನಂತರ ಫೈನಲ್ನಲ್ಲಿ ಆ ಬಳೆ ತೆಗೆದುಬಿಟ್ಟು ಈ ಕೈಗೆ ಇಲ್ಲಿಗೆ ಹಾಕ್ಕೊಂಡು ಅದನ್ನು ಹೊಡಿತಾ ಇದ್ದರೆ ಜನ ಇಲ್ಲಿ ನೋಡೋರೆ ಅದರ ಇದು ಬೇರೆ ಇತ್ತು. ಅದಕ್ಕೆ ಅದನಿಗೆ ಸಾಹಸ ಸಾರ್ವಭೌಮ ಅನ್ನೋದು. ಅದನಿಗೆ ಯಾವುದೇ ಪಾತ್ರ ಆಗಲಿ ಆ ಸಾಹಸದ ದೃಶ್ಯಗಳನ್ನು ನೋಡೋದಕ್ಕಾಗಿಯೇ ನಾವು ಒಂದು ಸಿನಿಮಾ 4 ಸಾರಿ ನೋಡ್ತಿದ್ವಿ. ಅಂದರೆ ಆ ಸಾಹಸ ಅಷ್ಟು ಇಷ್ಟ ಆಗ್ತಾ ಇತ್ತು. ಯಾಕೆಂದರೆ ಆತ ಡೂಪ್ ಮ್ಯಾನ್ ಅಲ್ಲ. ನೀವು ಒಂದೇ ಗುರಿ ಚಿತ್ರ ನೋಡಿದರೆ, ಒಂದೇ ಗುರಿ ಚಿತ್ರದಲ್ಲಿ ಒಂದು ಗ್ಲಾಸ್ನಿಂದ ಡೂಪ್ ಇಲ್ಲದೆ ಅವರೇ ಬರ್ತಾರೆ. ಅದು ಯಾವ ಕನ್ನಡ ನಟನು ಇವತ್ತಿನವರೆಗೂ ಗ್ಲಾಸ್ ಡೂಪ್ ಇಲ್ದಲೇ ಮಾಡಿಲ್ಲ, ಅವರೊಬ್ಬರೇ ಮಾಡಿರೋದು ಅದನ್ನು. ಆಮೇಲೆ ಈ ಕಾಲನ್ನು ಎತ್ತಿಬಿಟ್ಟು ಒಂದು ಮೆಟಡಾರ್ ಮೇಲೆ ಸ್ಟ್ರೈಟಾಗಿ ಇಡ್ತಕ್ಕಂಥ ವ್ಯಕ್ತಿ ಇಡೀ ಭಾರತ ಚಿತ್ರರಂಗದಲ್ಲಿ ಆತನ ಒಬ್ಬನೇ. ಅಂದರೆ ಆತನಿಗೆ ಕರಗತ ಆಗಿರ್ತಕ್ಕಂಥ ವಿದ್ಯೆಗಳು ಅಷ್ಟೇ ಅವು.
ಅವ್ರಿಗೆ ಆಮೇಲೆ ಇತ್ತು ಬಿಡಿ. ಹೌದು ಆಪ್ತ ರಕ್ಷಕನ ಆಪ್ತ ಮಿತ್ರಕದಲ್ಲಿ ಹೌದು ಹೌದು ಆಪ್ತ ಮಿತ್ರದಲ್ಲಿ ಮಾಡಿದ್ದಾರೆ ಅದನ್ನು ನೋಡಿದಾಗ ಆ ಸಿನಿಮಾನ ತಮಿಳಲ್ಲಿ ಮಾಡಬೇಕಾದಾಗ ರಜನಿಕಾಂತ್ ಹೇಳಿದ್ರು ಅಂತ ನನಗೆ ಅದನ್ನು ಮಾಡೋಕ್ಕಾಗಲ್ಲಪ್ಪ ಅಂತ ಕಾಲ ಹೈಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ರೊಡ್ಡ ಅಂತ ರೊಡ್ಡ ಅಂತಂದರೆ ಅವ್ರಿಗೆ ಯಾಕೆ ಕೆಲವು ಸಾರಿ ಏನಾಗುತ್ತೆ ಅಂದರೆ ಎಡಗೈ ಮುಂದೆ ಬರುತ್ತೆ ಕೆಲಸ ಮಾಡಬೇಕು. ಬಲ ಇದ್ದದ್ದು ಎಡಗೈ ಅಂತ ಅನ್ಸುತ್ತೆ ಕೆಲವ್ರಿಗೆ ಇರುತ್ತೆ. ಹೌದು 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 ಆ ಲೆಫ್ಟ್ ಹ್ಯಾಂಡೇ ಕೆಲಸ ಮಾಡುತ್ತೆ ಯಾವಾಗಲೂ. ಅದಕ್ಕೋಸ್ಕರನೇ ಅವರು ನೀನು ನೋಡಿದರೆ ಗೊತ್ತಾಗುತ್ತೆ, ಗುರು ಶಿಷ್ಯರು ಚಿತ್ರದಲ್ಲಿ ಅವ್ರದ್ದು ರಾಜರ ಪಾತ್ರ ಮಾಡಿದ್ದಾರೆ. ಗುರು ಶಿಷ್ಯ ಚಿತ್ರದಲ್ಲಿ ಕತ್ತಿ ಫೈಟಿಂಗ್ ಆಡಬೇಕು. ಕತ್ತಿ ಫೈಟಿಂಗ್ ಆಡಬೇಕು ಅಂತಂದರೆ ಎಡಗೈಯಲ್ಲಿ ಕತ್ತಿ ಚಲಿಸಂಗಿಲ್ಲ, ಬಲಗೈಯಲ್ಲಿ ಕತ್ತಿ ಹಿಡಿದು ಹೋರಾಟ ಮಾಡಬೇಕು. ಆ ಚಿತ್ರದಲ್ಲಿ ನಾನು ಹೇಳ್ತಿರೋದು. ಆವಾಗ ಅವರು ಕೈಯನ್ನು ಸೊಂಟದ ಮೇಲೆ, ಅಂದರೆ ಎಡಗೈ ಮುಂದೆ ಬರಬಾರ್ದು ಅಂತ ಸೊಂಟದ ಮೇಲೆ ಇಟ್ಕೊಂಡು ಒಂದು ಕೈಯಲ್ಲಿ ಫೈಟ್ ಮಾಡ್ತಾರೆ, ಗ್ರಿಪ್ಗೆ. ಆ ಥರದ್ದು ಅದು. ಆದರೆ ಆತ ನೋವು ಬೇಸರ ಮಾಡ್ಕೊತಿದ್ದ ರೊಡ್ಡ ಅಂದಾಗ ಬೇಸರ ಆಗ್ತಿತ್ತು ಮನುಷ್ಯರಿಗೆ. ಬಟ್ ಅಭಿಮಾನಿಗಳಿಗೆ ಖುಷಿ ಅವ್ರಿಗೆ. ಹೌದು, ಎಲ್ಲರಿಗೂ ಸಿಗೋದಿಲ್ವಲ್ಲ ಅದು. ಆಮೇಲೆ ಸರ್, ಈಗ ವಿಷ್ಣು ಸರ್ ಜೊತೆ ಮಾಡಿರ್ತಕ್ಕಂಥ ಸಂಗೀತ ನಿರ್ದೇಶಕರು ಯಾರ್ಯಾರು ಅಂತ ಸ್ವಲ್ಪ ಹೇಳ್ತೀರಾ ಸರ್? ಮೊದಲು ಹೇಳ್ಬೇಕಂದ್ರೆ ರಾಜನ್ ನಾಗೇಂದ್ರ ಅವರು. ರಾಜನ್ ನಾಗೇಂದ್ರ ಕನಿಷ್ಠ 32 ಚಿತ್ರಗಳು ಮಾಡಿದ್ದಾರೆ ಅವರು. ರಾಜನ್ ನಾಗೇಂದ್ರ. ಸತ್ಯಂ ಬಂದುಬಿಟ್ಟು ಸತ್ಯಂ ಮ್ಯೂಸಿಕ್ ಡೈರೆಕ್ಟರ್, 21 ಚಿತ್ರಗಳಿಗೆ ಮ್ಯೂಸಿಕ್ ಮಾಡಿದ್ದಾರೆ ಅವರು. ಆಮೇಲೆ ವಿಜಯ್ ಭಾಸ್ಕರ್ ಅವರು 19 ಚಿತ್ರಗಳಿಗೆ ಕೆಲಸ ಮಾಡಿದ್ದಾರೆ. GK ವೆಂಕಟೇಶ್ 10 ಚಿತ್ರಗಳಿಗೆ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಬ್ಬರು 10 ಚಿತ್ರಗಳಿಗೆ ಕೆಲಸ ಮಾಡಿದ್ದಾರೆ. GK ವೆಂಕಟೇಶ್, ಇನ್ನೊಬ್ರು ಇದ್ದಾರಪ್ಪ, ಅದೇನು ನೆನಪಿಗೆ ಬರ್ತಾ ಇಲ್ಲ. ಹಂಸಲೇಖ ಮಾಡಿದ್ದಾರೆ, 5-6 ಸಿನಿಮಾ ಮಾಡಿದ್ದಾರೆ. ನೋಡಿ ಎಂತೆಂಥ ದಿಗ್ಗಜರು. ಹೌದು, ಅಷ್ಟೊಂದು ಚಿತ್ರ. ನನಗೆ ಆಶ್ಚರ್ಯ ಏನಂತಂದರೆ ರಾಜನ್ ನಾಗೇಂದ್ರ ಅವರು 32 ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡೋದು ಅಂತಂದರೆ ಸಾಮಾನ್ಯವಾದಲ್ಲ. ಹೌದು. ಆದರೆ ಹೆಚ್ಚಿನ ಹಾಡುಗಳನ್ನು ಸತ್ಯಂ ಅವರೇ ಆಡಿಸಿದ್ದಾರೆ ಇವ್ರ ಬಾಯಲ್ಲಿ. ಎಂ ರಂಗರಾವ್ ಅವರು 10 ಸಿನಿಮಾ ಮಾಡಿದ್ದಾರೆ. ಈ ಥರದ್ದು ಎಲ್ಲರೂ ಸಾಂಗ್ ಸೂಪರ್ ಹಿಟ್. ಹೌದು, ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ದು 41 ಜನ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದಂದರೆ ಸಾಮಾನ್ಯನ? ಅಂದರೆ ಇವ್ರೇನು ಮಾಡಿದರು ಅಂತ ಅನ್ನಿಸ್ಬೋದು ಕೇಳೋರಿಗೆ. ಏನೋ ಅವ್ರು ಒಪ್ಪಿದ ಮೇಲೆ ತಾನೇ ಇವ್ರು ಮಾಡ್ತಾರೆ ಆ ಥರ. 75 ಜನ ಡೈರೆಕ್ಟರ್, 41 ಜನ ಮ್ಯೂಸಿಕ್, 106 ಜನ ಹೀರೋಯಿನ್ಗಳ ಜೊತೆ ಇತಿಹಾಸ. ಹೌದೌದು. ಯಾಕಂತಂದ್ರೆ ಇವಾಗೆಲ್ಲ ನೋಡಿ ಯಾರು ಒಂದು ಸಿನಿಮಾ 2 ಸಿನಿಮಾ ಮಾಡಿ ಹೊರಟೋಗ್ತಾರೆ. ಬಟ್ ಇವ್ರು ಅಷ್ಟು ಸಿನಿಮಾಗಳಲ್ಲಿ ಅಷ್ಟು ಜನ ಜೊತೆ ಕೆಲಸ ಮಾಡಿದ್ದಾರೆ ಅಂದರೆ ಏನು ಅನುಭವ, ಏನು ಇದು. ಈ ಅದ್ಭುತವಾದ ನಮ್ಮ ನಟನಿಗೆ 4 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ ಬಂದಿದೆ, 7 ಬಾರಿ ಕನ್ನಡ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವ ಅಲ್ಲ, ಕರ್ನಾಟಕ ರಾಜ್ಯ ಪ್ರಶಸ್ತಿ ಬಂದಿದೆ ಅವರಿಗೆ ಅತ್ಯುತ್ತಮ ನಟನಾಗಿ. 7 ಬಾರಿ ಬಂದಿದೆ ಅವರಿಗೆ. ನನಗೆ 7 ಬಾರಿ ಅಂತ ಒಂದು ನಾಗರಾವು, ಹೊಂಬಿಸಿಲು, ಬಂಧನ, ಆಮೇಲೆ ಮುತ್ತಿನಹಾರ, ಲಯನ್ ಜಗಪತಿ ರಾವ್, ಇನ್ನೊಂದು 2 ಸಿನಿಮಾಗಳು ನನಗೇನೋ ಮರ್ತೋಗಿದೆ. ಅದು ನನಗೆ ಅವೆಲ್ಲ ಒಳ್ಳೆ ಸಿನಿಮಾಗಳೇ. ಲಾಲಿ ಸಿನಿಮಾಗೆ, ಆ ಲಾಲಿ ಸಿನಿಮಾದಲ್ಲಿ ಆತ ತನ್ನ ಮಗಳು ದೂರ ಆದಾಗ ಒಬ್ಬನೇ ಈ ಇದ್ರ ಮೇಲೆ ಮಲ್ಕೊಂಡು ಸುಮ್ಮನೆ ಹಿಂಗೆ ಮಾಡೋದು ನೋಡಿದರೆ ಕಣ್ಣಾಗ ನೀರು ಬಂದುಬಿಡ್ಬೇಕು ನಮಗೆ. ಮಲ್ಕೊಂಡು ತನ್ನ ದೇಹನ ಮುದ್ರಿಸ್ಕೊಂಡು ಹಂಗೆ ಹಿಂಗೆ ಕುತ್ಕೊತಾನೆ, ನೋವು ತಡ್ಕೊಳ್ಳಾರ್ದೆ. ಅದನ್ನು ನೋಡಿದರೆ ಸಾಕು ಕಣ್ಣಾಗ ನೀರು ಬರುತ್ತೆ. ಅದಕ್ಕೆ ಕೊಡಬೇಕು ಪ್ರಶಸ್ತಿ. ಹಂಗೆ ಅಷ್ಟು ಚೆನ್ನಾಗಿದೆ. ಅಂದರೆ ಆತ ಕೆಲವು ಸಾರಿ ವಿತೌಟ್ ಡೈಲಾಗ್ ಆ್ಯಕ್ಟ್ ಮಾಡಿ ಜನಗಳನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ. ಈ ಥರ ನಟರು, ಇಂಥ ಇವರಿಗೆ ಇಷ್ಟು ಬಂತ ಪ್ರಶಸ್ತಿ ಅಂತ ಅಂದರೆ ಎಲ್ಲ ಪ್ರಶಸ್ತಿಗಳು ಬೇರೆ, ಬಿರುದುಗಳು ಬೇರೆ. ಬಿರುದುಗಳೆಲ್ಲ ಕಲಾ ಸಂಘದವರು ಕೊಡ್ತಕ್ಕಂಥದ್ದು, ಕರೆದು ಬಿಟ್ಟು, ಅಥವಾ ಸಂಸ್ಥೆಗಳು ಕೊಡ್ತಕ್ಕಂಥ. ಈಗ ಭಾವಶಿಲ್ಪಿ ಅಂತಕ್ಕಂಥ ಒಂದು ಗೌರವವನ್ನು ಕೊಟ್ಟವರು ಹಲೋ ಗಾಂಧಿನಗರ ಪತ್ರಿಕೆ ನಂದಕುಮಾರ್ ಅವರ ಇದು. ಆಮೇಲೆ ಇನ್ನೊಂದು ಏನಂತಂದರೆ ವಿಷ್ಣುವರ್ಧನ್ಗೆ ಈ PRO ಪತ್ರಕರ್ತರಂತ ಏನು ಹೇಳ್ತೀವಿ, PROಗಳಿಗೆ ನಾನು ಹೇಳ್ತೀನಿ, ರಿಲೇಷನ್ಸ್ PRO
ಅಂದರೆ ಪ್ರೆಸ್ ರಿಪೋರ್ಟರ್, ಪೇಪರ್ಗಳೆಲ್ಲ ಕೊಡ್ತಾ ಇರ್ತಾರೆ. ಪ್ರೆಸ್ ರಿಪೋರ್ಟಿಂಗ್ ಆಫೀಸರ್ಸ್ ಅಂತ ಏನೋ ಅಂತಾರೆ ಅವ್ರಿಗೆ. ಅವ್ರಿಗೆ ಒಂದು ಎಲ್ಪ್ ಆಗಬೇಕು, ಅದಕ್ಕಾಗಿ ಒಂದು ಮ್ಯೂಸಿಕಲ್ ನೈಟ್ ಮಾಡಿ ಕೊಡಬೇಕು ಅನ್ನೋ ಉದ್ದೇಶ ಇತ್ತು. ಅವ್ರನ್ನೆಲ್ಲ ಕರೆಸಿದ್ರು. ನಾನು ಮತ್ತು ಆನಂದ್ ಅಪ್ಪುಗೋಳ್ ನಮ್ಮ ಪ್ರೊಡ್ಯೂಸರ್ ಅವರು ಎಲ್ಲ ಹೋಗಿದ್ವಿ. ಅಪ್ಪುಗಳಿಗೆ ನೀವು ಅದನ್ನು ಅರೇಂಜ್ ಮಾಡೋಣ ಅಂತ ಹೇಳಿದ್ರು. ಕಾರಣಾಂತರಗಳಿಂದ ನಡೀಲಿಲ್ಲ. ಅದೇ ಪಾಪ PROಗಳಿಗೆ ಒಂದು ಏನೋ ಅನುಕೂಲ ಆಗ್ತಿತ್ತು ಅಂತ ಕಾಣಿಸುತ್ತೆ. ಅದಾಗಲಿಲ್ಲ. ಅವ್ರ ಆಸೆ ಅದು ತೀರಲಿಲ್ಲ. ಹೌದು, ಆಗಬೇಕು ಅನ್ನೋದು ಇತ್ತು. ಅದ ನಾವೇನು ಮಾಡೋಕ್ಕಾಗಲ್ಲ. ನಾವೆಲ್ಲ ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ. ಏನು ನಾವು ಅಂದ್ಕೊಂಡಂಗೆ ಎಲ್ಲ ಆಗೋದಿದ್ರೆ ದೇವ್ರು ನೆನೆಸೋ ನನ್ನ ಮಕ್ಕಳು ಯಾರೂ ಇರ್ತಿರ್ಲಿಲ್ಲ, ಯಾರೂ ಇಲ್ಲ. ಸರ್, ಈಗ ಏನು ಮಾಡಿದ್ದಾರೆ, ಏನು ಕೊಟ್ಟಿದ್ದಾರೆ, ಬಿಟ್ಟಿದ್ದಾರೆ ಅನ್ನೋಕ್ಕಿಂತ ಅವ್ರದ್ದು ಕೊಡುಗೆ ಇದೆಯಲ್ವಾ ಚಿತ್ರರಂಗಕ್ಕೆ, ಅದು ಆ ದಾರಿ ಇದೆಯಲ್ವ, ಒಂದೊಂದು ಸಿನಿಮಾನು ಒಂದೊಂದು ಕತೆ ಹೇಳುತ್ತೆ. ಹೌದು, ಒಂದೊಂದು ಸಿನಿಮಾದಾಗ ಒಂದು ಬದುಕು ನಾವು ಕಟ್ಕೋಬಹುದು. ಹೌದು, ಆ ಥರ ಸಿನಿಮಾಗಳು ಹಾಕೊಟ್ಟು ಹೋಗಿದ್ದಾರೆ. ಹೌದು, ಖಂಡಿತ ಸುಮಾರು ಜನ. ಸಂದೇಶ ಇಲ್ಲದೆ ಇರ್ತಕ್ಕಂಥ ಚಿತ್ರಗಳು ಯಾವಿದಾವೆ? ಎಲ್ಲವೂ ಸಂದೇಶನೇ ಇದಾವೆ. ಎಲ್ಲರಿಗೂ ಒಂದೊಂಥರ ಸಂದೇಶನೇ. ನಾನು ಇನ್ನೂ ಕೆಲವು ಸಂದೇಶಗಳು ನಿನಗೆ ಹೇಳ್ಬೇಕಾಗಿದೆ. ಹೇಳಿ ಸರ್. ನೋಡೋಣ, ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಹೇಳ್ತೀನಿ. ನೆನಪು ಮಾಡ್ಕೋಬೇಕು, ಯಾಕಂದರೆ ನಿಜ ಹೇಳಬೇಕು ನಾವು. ಅಲ್ಲ, ನಿಜ ಹೇಳ್ಬೇಕು, ಯಾಕಂದ್ರೆ ವೀಕ್ಷಕರು ನೋಡ್ತಾರೆ. ಹೌದು, ಅಲ್ಲ, ಇದು ದಾಖಲೆ ಉಳಿಯುತ್ತಲ್ವ, ನಾಳೆ ದಿನ ನೋಡಿದವರು ಸುಳ್ಳು ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಮಾಡ್ತಾರೆ, ಸುಳ್ಳು ಹೇಳಿದ್ಯಾ ಇದು ಅಂತ. ಅದು ಬೇಡ, ನನಗೆ ಇಷ್ಟ ಇಲ್ಲ ಅದು. ನೀವು ಎಲ್ಲ ಅಭಿಮಾನಿಗಳಾಗಿ, ಆಮೇಲೆ ಜೊತೆಗೆ ನೀವು ಚಿತ್ರರಂಗದಲ್ಲಿ ಇದ್ದವರು ಸುಳ್ಳು ಹೇಳಕ್ಕಾಗಲ್ಲ. ನಾವು ಸತ್ಯನೇ ಇಲ್ಲ. ನಾವು ಇದನ್ನೆಲ್ಲ ಓದಿ ಕರಗತ ಮಾಡ್ಕೊಂಡಿದ್ದರಿಂದ ಹೇಳ್ತಿದ್ದೀನಿ ಹೊರ್ತು ನಾನು ಏನೋ ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದನ್ನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇಲ್ಲ ಅದು. ಯಾಕಂದ್ರೆ ಇಷ್ಟೆಲ್ಲ ನೀವು ಹೇಳ್ತಾ ಇದ್ದೀರಾ ಅಂದ್ರೆ, ಈಗ ನೀವು ಅದನ್ನ ಅನುಭವಿಸಿದ್ದೀರಾ, ಕೇಳಿದ್ದೀರಾ, ಅಳವಡಿಸ್ಕೊಂಡಿದ್ದೀರಾ. ಅವ್ರು ಏನೇನು ಮಾಡಿದ್ದಾರೆ ವಿಷ್ಣು ಸರ್ ಅನ್ನೋದನ್ನ ಅದನ್ನ ಅಳವಡಿಸ್ಕೊಂಡು ನೀವು ಬಾಯಲ್ಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಖಂಡಿತ ಒಳ್ಳೆ ವಿಚಾರಗಳು ಸರಳವಾಗಿ ಮಾತಾಡ್ತಾ ಇದ್ದೀರಾ. ಇನ್ನು ಅವರಿಗೆ ಪ್ರಶಸ್ತಿಗಳ ಬಗ್ಗೆ ಹೇಳಲೇ ಇಲ್ಲ ನಾವು. ಹೇಳಿ ಸರ್ ಪ್ರಶಸ್ತಿಗಳು ವೀಕ್ಷಕರು. ಆದರೆ ಟೈಮ್ ಆಯಿತು ಅಂತಿದ್ರಲ್ಲಿ. ಹೌದಾ? ಹಾಗಾದ್ರೆ ಇನ್ನೊಂದು ಟೀ ಕುಡಿದ್ಬಿಡೋಣ. ಆಯಿತು. ಒಂದು ಟೀ, ಒಂದು ಸಿಗರೇಟ್.